ಹೋಟೆಲ್ಗಳ ಮೇಲೆ ಇವತ್ತು ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆ ಮುಂದುವರೆದಿದೆ. ನಿಯಮ ಪಾಲಿಸದ ಹೋಟೆಲ್ಗಳಿಗೆ ದಂಡವನ್ನ ವಿಧಿಸಲಾಗಿದೆ. ಬ್ಯಾಟರಾಯನಪುರ ಯಲಹಂಕ ವಿಭಾಗದಲ್ಲಿನ ಹೋಟೆಲ್ಗಳ ಮೇಲೆ ರೇಡ್ ಮಾಡಲಾಗಿದೆ. ಜೊತೆಗೆ ದಂಡವನ್ನ ಕೂಡ ವಿಧಿಸಲಾಗಿದೆ. ನಿಯಮ ಪಾಲಿಸದ 6 ಹೋಟೆಲ್ಗಳಿಗೆ 1.60 ಲಕ್ಷ ದಂಡವನ್ನ ಅಧಿಕಾರಿಗಳು ವಿಧಿಸಿದ್ದಾರೆ. ಇನ್ನು ಹೋಟೆಲ್ಗಳ ಮೇಲಿನ ರೇಡ್ನ ಸಂದರ್ಭದಲ್ಲಿ ಯಾವ ಕ್ರಮಗಳ ಆಧಾರದ ಮೇಲೆ ಅವರಿಗೆ ದಂಡವನ್ನ ವಿಧಿಸಲಾಗಿದೆ, ಯಾವ ಹೋಟೆಲ್ಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ ಅಂತ ನೋಡೋದಾದ್ರೆ ಹೈಯತ್ ಸೆಂಟ್ರಿಕ್ ಹೋಟೆಲ್ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಸಮರ್ಪಕವಾಗಿ ತ್ಯಾಜ್ಯ ವಿಂಗಡಣೆ ಮಾಡದೇ ಇದ್ದಿದ್ದಕ್ಕೆ ಇಲ್ಲಿ ಅಧಿಕಾರಿಗಳು ದಂಡವನ್ನ ವಿಧಿಸಿದ್ದಾರೆ. ಜೊತೆಗೆ ನೊಣಗಳು ಕೂಡ ಕಂಡು ಬಂದ ಹಿನ್ನೆಲೆಯಲ್ಲಿ 40,000 ರೂಪಾಯಿ ದಂಡವನ್ನ ಅಧಿಕಾರಿಗಳು ವಿಧಿಸಿದ್ದಾರೆ. ಜೊತೆಗೆ ನೋಟಿಸ್ ಅನ್ನ ನೀಡಿ ದಂಡವನ್ನ ವಸೂಲಿ ಮಾಡಿದ್ದಾರೆ ಅಧಿಕಾರಿಗಳು. ಇನ್ನ ಪೀಪಾಯ್ ಬೇರಿ ಅಂಡ್ ಕಿಚನ್ ಸ್ಟೋರ್ ಮೇಲೂ ಕೂಡ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸ್ಟೋರ್ ರೂಮ್ನಲ್ಲಿ ಅವಧಿ ಮೀರಿದ ಅಡುಗೆ ಎಣ್ಣೆ ಪತ್ತೆಯಾಗಿದೆ. ಕೋಲ್ಡ್ ಸ್ಟೋರೇಜ್ ಘಟಕದಲ್ಲಿ ಮುಚ್ಚದೆ ಮಾಂಸ ಇಟ್ಟಿದ್ದು ಕೂಡ ಪತ್ತೆಯಾಗಿದೆ. ಮಾಂಸ ಖರೀದಿಸಿದ ದಿನಾಂಕಕ್ಕೆ ಇನ್ವಾಯ್ಸ್ ಲಭ್ಯವಿರಲಿಲ್ಲ. ಜೊತೆಗೆ FSSAI ಹಾಗೂ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ ಉಲ್ಲಂಘನೆ ಕೂಡ ಆಗಿರುತ್ತೆ. ಹೀಗಾಗಿ ಹೋಟೆಲ್ಗೆ ನೋಟಿಸ್ ಅನ್ನ ನೀಡಿ 80,000 ರೂಪಾಯಿ ದಂಡವನ್ನ ಅಧಿಕಾರಿಗಳು ವಿಧಿಸಿದ್ದಾರೆ. ಇನ್ನು ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿಯಲ್ಲೂ ಕೂಡ ಭರ್ಜರಿ ಕಾರ್ಯಾಚರಣೆಯನ್ನ ಅಧಿಕಾರಿಗಳು ನಡೆಸಿದ್ದು ತ್ಯಾಜ್ಯವನ್ನ ಸಮರ್ಪಕವಾಗಿ ವಿಂಗಡಿಸದ ಕಾರಣ ದಂಡ ವಿಧಿಸಲಾಗಿದೆ. ಜೊತೆಗೆ ನೊಣಗಳು ಹೆಚ್ಚಾಗಿ ಈ ಒಂದು ಸ್ಥಳದಲ್ಲಿ ಕಂಡು ಬಂದಿದ್ದು ಅಶುಚಿಯಾದ ಸ್ಥಳ ಅಂತ ಹೇಳಿ ಇದನ್ನ ಅಧಿಕಾರಿಗಳು ದಂಡ ವಿಧಿಸುವುದಕ್ಕೆ ಮುಂದಾಗಿದ್ದಾರೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಳಕೆಯ ಹಿನ್ನೆಲೆಯಲ್ಲಿಯೂ ಕೂಡ 5,000 ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ. ಇನ್ನು ನಂದನಾ ಪ್ಯಾಲೇಸ್ ತ್ಯಾಜ್ಯ ವಿಂಗಡಣೆಯಲ್ಲಿ ಲೋಪ ಕಂಡು ಬಂದಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಇಲ್ಲಿ ಬಳಕೆ ಮಾಡ್ತಾ ಇರೋದು ಕೂಡ ಕಂಡು ಬಂದಿದೆ. ಅಶುಚಿಯಾದ ಸ್ಥಳ ಕಂಡು ಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು 15,000 ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ. ಇನ್ನು ಸ್ವಾತಿ ಹೋಟೆಲ್ ಅನೈರ್ಮಲ್ಯಕರ ವಾತಾವರಣ ಕಂಡು ಬಂದ ಹಿನ್ನೆಲೆಯಲ್ಲಿ ಈ ಹೋಟೆಲ್ಗೂ ಕೂಡ ನೋಟಿಸ್ ಅನ್ನ ಅಧಿಕಾರಿಗಳು ನೀಡಿದ್ದಾರೆ.